ವಾಸ್ತು ಮೃತ್ತಿಕೆಯನ್ನು ಉಚಿತವಾಗಿ ಕೊಡುವಂಥದ್ದು. ಯಾರೆಲ್ಲ ಈ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ನಾನು ಹೇಳುವ ಹಾಗೆ ಮಾಡ್ತೀರೋ ಅವರೆಲ್ಲರೂ 2026 ಇಲ್ಲ 2027, 28 ಒಳಗಡೆ ನಿಮ್ಮ ಸ್ವಂತ ಮನೆಯನ್ನು ಕಟ್ಟೋದಕ್ಕಾಗುತ್ತೆ. 2026 ಆಗುತ್ತೆ ರೀ. ನೀವೆಲ್ಲ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಭಗವಂತನಿಗೆ ಯಾವುದು ಚಿಕ್ಕದು ದೊಡ್ಡದು ಅಂತೇನಿಲ್ಲ. ನೀವು ಅಂದ್ಕೊಳ್ಬೋದು ಅಥವಾ ನಾನು ಅಂದ್ಕೊಳ್ಬೋದು, ಅಯ್ಯೋ ಇದೆಲ್ಲ ಸಾಧ್ಯನಾ ಅಂತೇಳಿ. ಈಸ್ ಅ ಕ್ರಿಯೇಟರ್ ಮ್ಯಾನ್. ನಾನು ಕೇಳ್ಪಟ್ಟಿದ್ದೇನೆ, 100 ಎಕರೆ ಇದೆ ಸ್ವಾಮಿ, ನಮ್ಮ ಕಾಫಿ ಎಸ್ಟೇಟ್ ಇದೆ, ಮನೆ ಏನು ಭರ್ಜರಿಯಾಗಿದೆ ಸದಾಶಿವನಗರದಲ್ಲಿದೆ. ಅಲ್ಲ, ನೆಮ್ಮದಿ ಇದೆ ಅಂದರೆ ನೆಮ್ಮದಿನೂ ಇಲ್ಲ, ಏನೂ ಇಲ್ಲ, ಶಾಂತಿನೂ ಇಲ್ಲ, ಸಂತೋಷನೂ ಇಲ್ಲ ಮನೆಯಲ್ಲಿ. ಎಲ್ಲ ಇದ್ರೂ ಪ್ರಯೋಜನ ಇಲ್ಲ, ಗೊತ್ತಿರಲಿ. ಎಲ್ಲ ಇರಬೇಕು. ಆ ಇರೋದನ್ನು ಅನುಭವಿಸೋ ಶಕ್ತಿ, ಆ ಒಂದು ನೆಮ್ಮದಿ ನಮಗಿರಬೇಕು. ಚಾಲೆಂಜ್ ಮಾಡ್ತೀನಪ್ಪ ನಿಮಗೆ, ಈ ವ್ರತ ಒಂದು ವೇಳೆ ಮಾಡಿ ನೀವು ಮೊದಲ ಥರನೇ ಜೀವನ ಮಾಡಿಬಿಟ್ರೆ ಐ ವೌಚ್ ಫಾರ್ ಇಟ್. ಇಟ್ ಈಸ್ ನೆವರ್ ಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್. ನೀವು ಈ ವ್ರತ ಮಾಡಿದ್ದೀರಿ ಅಂತಂದರೆ ಧನ ಪ್ರಾಪ್ತಿ ಆಗಲೇಬೇಕು. ಸರ್ಕಾರದ ಸಾಲ ತೀರುತ್ತಾ ಅಂತೇಳಿ ಖಂಡಿತ ತೀರುತ್ತೆ. ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ಮಾಡಿಬಿಟ್ರೆ ನಾವು ಸಾಲ ತೀರಿಸ್ಬೋದಾ? ಹೌದು, ಮಾಡಲಿ, ಸಾಲ ತೀರುತ್ತೆ. ಅಥವಾ ಎಲ್ಲರಿಗೂ ಒಂದೇ ಇದು ನೀರು, ನೀವು ಕುಡಿದ್ರು ನಿಮಗೆ ದಾಹ ಹೇಗೆ ನೀಗುತ್ತೋ ಹಾಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ರು ಅಥವಾ ಜಗತ್ತಿನಲ್ಲಿ ಯಾರೇ ಟ್ರಂಪ್ ಮಾಡಿದ್ರು ಅವರಿಗೂ ದಾಹನೇ ತೀರೋವಂಥದ್ದು. ಬೆಂಕಿರೇ ನಿಮ್ಮನ್ನು ಸುಡುತ್ತಾ? ಹೌದು. ನನ್ನನ್ನು ಸುಡುತ್ತಾ? ಹೌದು. ಮಾಡಿ ಆಗದೆ ಇದ್ರೆ ನನ್ನ ಬಗ್ಗೆ ಕೇಳಿ, ನಾನು ಹೇಳ್ತಿದ್ದೀನಿ ನೋಡಿ. ಎಷ್ಟು ಸತ್ಯ ಇದ್ರೂ ಹೀಗೆ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಮಾಡಿ, ಆಮೇಲೆ ₹1 ಖರ್ಚಾಗಲ್ಲ. ಬೇಕು ವಿಶ್ವತಂತ್ರಗಳು ನನ್ನ ಸ್ಪೆಷಲ್ ವರ್ಕ್ಶಾಪಲ್ಲಿ ಹೇಳ್ಕೊಟ್ಟಿದ್ದಾರೆ. ಮಾರ್ವಾಡಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ಸಂಕಲ್ಪ ಒರಿಜಿನಲ್ ಆಗಿದೆ. ಈ ಹೃದಯ ಮತ್ತು ಈ ಮನಸ್ಸು ಎರಡೂ ಒಂದೇ ಆಗಿದೆ. ಈ ಪಂಚೇಂದ್ರಿಯಗಳನ್ನೆಲ್ಲ ಅವನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಅವನಿಗೆ ವ್ಯಾಪಾರದಲ್ಲಿ ಲಾಸ್ ಮಾಡೋಕ್ಕೆ ಗೊತ್ತಿಲ್ಲ, ಅವನ ಕಷ್ಟಕ್ಕೆ ಹೋಗೋಕೆ ಗೊತ್ತಿಲ್ಲ, ಸಾಲ ಅಂದರೆ ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಬರ್ತಿದ್ದೀರಿ. ಗುರುಗಳು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದೊಂದು ವಿಶೇಷವಾದಂತಹ ವಿಚಾರವನ್ನು ಇಟ್ಕೊಂಡು ಆ ಸಮಸ್ಯೆ ಏನು, ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ನಮ್ಮ ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಗುರುಗಳು ಮಾತಾಡ್ತಿದ್ದಾರೆ, ಏನು ವಿಶೇಷ ವಿಶ್ವ ಮಂತ್ರ ತಂತ್ರವನ್ನು ನಮಗೆ ತಿಳಿಸ್ಕೊಡೋದ್ರ ಮುಖಾಂತರ ಆ ಸಮಸ್ಯೆಯಿಂದ ನಾವು ಆಚೆ ಹೇಗೆ ಬರಬಹುದು ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ. ಇದೆಲ್ಲವನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ಯಾಗ್ತಡ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತು ದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ವಿಶ್ವ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದ್ರುಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಸೊ ವೀಕ್ಷಕರೇ, ಗುರುಗಳು ತಮ್ಮ ವರ್ಕ್ಶಾಪ್ ಮುಖಾಂತರ ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂತಹ ಜನರಿಗೋಸ್ಕರ ಸ್ಪೆಷಲ್ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತಾರೆ. ದುಡ್ಡು ಯಾರಿಗೆ ಬೇಡ ಹೇಳಿ, ಎಲ್ಲರೂ ಚೆನ್ನಾಗಿ ಅರ್ನ್ ಮಾಡಬೇಕು, ಏನಾದರೂ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಬಟ್ ಹೇಗೆ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇರುತ್ತೆ, ಗೊತ್ತಿರೋದಿಲ್ಲ. ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಗುರೂಜಿಯವರ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಯಾರು ಪಡ್ಕೊಂಡಿರ್ತಾರೋ ಅವರಿಗೆ ಒಂದು ಹೊಸ ಬಿಸ್ನೆಸ್ ಐಡಿಯಾದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಬಿಸ್ನೆಸ್ ಮಾಡಿದ್ರೆ ಏನಿಲ್ಲ ಅಂತಂದ್ರೂ ಕನಿಷ್ಠ ತಿಂಗಳಿಗೆ ನೀವು 3 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸ್ಕೋಬಹುದು. ಹೇಗೆ ಮಾಡಬೇಕು, ಆ ಬಿಸ್ನೆಸ್ ಯಾವುದು, ಹೇಗೆ ಅದನ್ನು ಲಾಭದಾಯಕವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು, ಇದೆಲ್ಲದರ ಬಗ್ಗೆ ಗುರೂಜಿಯವರು ಬಹಳ ವಿಶೇಷವಾಗಿ ತಿಳಿಸ್ಕೊಡ್ತಿದ್ದಾರೆ. ಸಂಜೆ 6:30ಯಿಂದ 8 ಗಂಟೆವರೆಗೆ ಲೈವ್ ಅಲ್ಲಿ ಬಂದು ತಿಳಿಸ್ಕೊಡ್ತಿದ್ದಾರೆ. ಸೊ ನೀವು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ.
3,30,000 ಸಂಪಾದನೆ ಮಾಡೋಕೆ ಒದ್ದಾಡ್ತೀವಿ. ಅಂಥದ್ರಲ್ಲಿ 3,00,000 ರೂಪಾಯಿ ಯಾರಿಗೆ ಬೇಡ ಹೇಳಿ? ಈ ಸ್ಪೆಷಲ್ ಬಿಸ್ನೆಸ್ ಯಾವುದು? ಇದೆಲ್ಲದ್ರ ಬಗ್ಗೆ ಗುರೂಜಿಯವರು ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಕೊಡ್ತಾರೆ. ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ, ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ. ಆ ಬಿಸ್ನೆಸ್ಸನ್ನು ಮಾಡಿ ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗಿ ನಿಮ್ಮ ಲೈಫಲ್ಲಿ ಇದೇ ರೀತಿ ಮುಂದುವರಿಯಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೀನಿ ಗುರೂಜಿ. ಇನ್ನು ಇದು ಒಂದು ವಿಡಿಯೋ ಆದರೆ ಇನ್ನು ನಾವು ಪ್ರತಿ ಬಾರಿ ಕೂಡ ಸ್ಪೆಷಲ್ ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾ ಇರ್ತೀರಿ. ಅದರಲ್ಲೂ ಕೂಡ ವಿಶೇಷವಾದಂಥ ಮಾಹಿತಿ ಕೊಡ್ತಾ ಬರ್ತಿದ್ದೀರಿ. ಗುರೂಜಿ, ಈ ಬಾರಿ ವರ್ಕ್ಶಾಪ್ನ ವಿಶೇಷತೆ ಏನು? ಯಾವ ವಿಚಾರದ ಬಗ್ಗೆ, ಯಾವ ಮಹತ್ವದ ವಿಷಯಗಳನ್ನು ನಮ್ಮ ವರ್ಕ್ಶಾಪಿಗೆ ಬರೋರ ಜೊತೆ ಹಂಚ್ಕೋತಾ ಇದ್ದೀರಾ? ಅದ್ರ ಬಗ್ಗೆ ನೀವೇ ತಿಳಿಸ್ಕೊಡ್ಬಹುದಾ? 3 ಲಕ್ಷ ಪ್ರತಿ ತಿಂಗಳು ಯಾರು ಬೇಕಾದರೂ ನಾನು ಹೇಳೋದನ್ನು ಮಾಡಿದರೆ ಖಂಡಿತ 3 ಲಕ್ಷ ದುಡಿಬೋದು. ನೋಡಿ, ಇದರಲ್ಲೊಂದು ಕ್ಯಾಚ್ ಇದೆ. ಯಾರೆಲ್ಲ ನಮ್ಮ ಕಾರ್ಯಾಗಾರ ಅಟೆಂಡ್ ಮಾಡಿದಾರೋ ಅಥವಾ ಸ್ಪೆಷಲ್ ವರ್ಕ್ಶಾಪ್ನ ಇದಕ್ಕೂ ಮುಂಚೆ ಅಟೆಂಡ್ ಮಾಡಿರ್ತಾರೋ ಅವರಿಗೆ ತುಂಬ ಸುಲಭವಾಗಿ ಇದು ಅರ್ಥ ಆಗುತ್ತೆ. ಆಮೇಲೆ ಖಂಡಿತವಾಗಿ ಅವ್ರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಪೋಸ್ ಒಂದು ವೇಳೆ ನೀವು ನನ್ನ ಕಾರ್ಯಾಗಾರಕ್ಕೆ ಬರಲೇ ಇಲ್ಲ, ವರ್ಕ್ಶಾಪ್ ಅಟೆಂಡ್ ಮಾಡಲಿಲ್ಲ ಅಂತಂದರೆ ಇದು ಎಷ್ಟು ಪರಿಣಾಮಕಾರಿ ಅಂತ ನನಗೆ ಗೊತ್ತಿಲ್ಲ. ಇಟ್ಸ್ ಲೈಕ್ ಈಗ ಆಪ್ರೇಷನ್ ಮಾಡೋದು ಹೇಳ್ಕೊಡ್ತಿದ್ದೀನಿ ನಾಳೆ ಅಂತ ಹೇಳ್ತಿರೋ ಅಂಥದ್ದು. ಯಾರೆಲ್ಲ ಆಲ್ರೆಡಿ ಡಾಕ್ಟ್ರುಗಳು ಇಲ್ಲಿ ತನಕ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇದೆಯೋ ಈ ಸರ್ಜರಿ ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಖಂಡಿತವಾಗಿಯೂ ನೀವು ಸಹ ಆಪ್ರೇಷನ್ ಮಾಡ್ಬೋದು. ಯಾಕೆ? ನೀವು ಆಲ್ರೆಡಿ ಡಾಕ್ಟ್ರ್ ಆಗಿರೋದಕ್ಕೆ. ಈಗ ಯಾರೋ ಒಬ್ಬರು ದಾರಿಯಲ್ಲಿ ಹೋಗ್ತಿರ್ತಾರೆ, ಅವ್ರು ಏನೂ ಗೊತ್ತೇ ಇಲ್ಲ, ಅವರು ಡಾಕ್ಟ್ರ್ ಅಲ್ಲ, ಅವ್ರು ಏನೂ ಓದಲೇ ಇಲ್ಲ, ಅವ್ರು ಮೇ ಬಿ ಈಸ್ ಅ ಲಾಯರ್, ಅವ್ರು ಮೇ ಬಿ ಅವ್ರು ಏನೋ ಆರ್ಟ್ಸ್ ಓದಿರ್ತಾರೋ ಅಥವಾ ಓದಲಿಲ್ವೋ, ಅಂಥವ್ರಿಗೆ ಈ ಮಾಹಿತಿ ಸರ್ಜರಿ ಮಾಡೋದು ಹೇಳ್ಕೊಡ್ತೀನಿ ಅನ್ನೋಂಥದ್ದು ಎಷ್ಟು ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಕಾರ್ಯಾಗಾರಕ್ಕೆ ಬಂದಿರ್ತೀರೋ ಒಂದು ಸೂಪರ್ ಅಷ್ಟೇ. ನಿಮಗಿದು ಎಷ್ಟು ಅರ್ಥ ಆಗುತ್ತೆ ಅಂತಂದರೆ ಯು ವಿಲ್ ಮೇಕ್ 3 lakh rupees. 3 ಲಕ್ಷ ಕಂಪಲ್ಸರಿ ದುಡಿತೀರ, ನನಗೆ ಗೊತ್ತಿದೆ ಅದು. ಬಟ್ ಯಾರು ಅಟೆಂಡ್ ಮಾಡಿಲ್ವೋ ಇಸ್ ಅ ಪೀಸ್ ಆಫ್ ನಾಲೆಡ್ಜ್. 1.5 ಗಂಟೆಯಲ್ಲಿ ನನ್ನನ್ನು ಅಳೆಯೋಕ್ಕೂ ಬರಬಾರ್ದು ಅಥವಾ ವಿಶ್ವಜ್ಞಾನವನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ನಿಮಗಿರಲ್ಲ, ಅಥವಾ ನಿಮಗೆ ಮಾತ್ರ ಅಲ್ಲ ನನಗೂ ಇರೋದಿಲ್ಲ. ಒಂದು ವೇಳೆ ನಾನು ದಿಢೀರ್ನ ಯಾವುದೋ ಒಂದು ಇನ್ಫಾರ್ಮೇಷನ್ನ ಸಡನ್ನಾಗಿ ನಂಗೆ ಸಿಕ್ತು ಅಂತಂದ್ರೂ ನನಗೆ ಅರ್ಥ ಆಗಲ್ಲ. ಇದು ಗೊತ್ತಿರಬೇಕು. ದಿಸ್ ಅ ಪ್ರಾಕ್ಟಿಕಲ್ ಆಸ್ಪೆಕ್ಟ್. 6:30 to 8 o'clock 3 ಲಕ್ಷ ದುಡಿಯುವಂಥ ಮಾರ್ಗ, ಅದು ಯಾವ ಬಿಸ್ನೆಸ್ಸು ನಾನು ಹೇಳ್ಕೊಡ್ತೇನೆ. ಹಲವಾರು ಬಿಸ್ನೆಸ್ಗಳಿದೆ. ಒಂದು ಬಿಸ್ನೆಸ್ಸನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೇನೆ, ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿರೋ ನಿಮಗೆ. ಆಮೇಲೆ ಕಾರ್ಯಾಗಾರಕ್ಕೆ ಬರೋದಾದರೆ ವಿಶೇಷತೆಗಳು, ಮುಂಬರುವ ಕಾರ್ಯಾಗಾರ ಜೂನ್ 14 ಭಾನುವಾರ ನಡೆಯುವಂಥದ್ದು. ಬೆಳಿಗ್ಗೆ 8 ಗಂಟೆ 8:30ಯಿಂದ ಸಂಜೆ 6:30 7 ಗಂಟೆ ತನಕ ಇರುತ್ತೆ. ವಿಶೇಷತೆಗಳು ಹೇಗಿದೆ? ಶನಿ ಗ್ರಹ ಶಾಂತಿ. ಈಗ ಶನಿ ಕಾಟ ಅಂತ ತುಂಬ ಸಲ ನಾವು ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಂಡಿರ್ತೇವೆ. 7.5 ವರ್ಷ ಇರುತ್ತೆ, 7.5 ಅಂತ ಹೇಳ್ತೇವೆ. ಯಾಕೆ ಇದು ಬರುತ್ತೆ? ಅಲ್ಲ, ಜಾತಕದಿಂದ ಬರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಯಾಕೆ ಕೆಲವ್ರಿಗೆ ಮಾತ್ರ ಬರುವಂಥದ್ದು? ಅದು ಏನು 7.5 ವರ್ಷ? ಏನು ತಮಾಷೆನಾ? ನಮ್ಮ ಒಂದು ಬದುಕು ಒಂದು 60, 70, 80 ವರ್ಷ ಅಂದರೆ ಅದರಲ್ಲಿ 7.5 ವರ್ಷ ಶನಿ ಕಾಟಕ್ಕೆ ಹೊರಟೋದ್ರೆ ಇನ್ನು ಬದುಕೋದೆಲ್ಲಿ ಅಂತಂತೇಳಿ. ಸೊ ಹಾಗಾಗಿ ಅದಕ್ಕೆ ಯಾವ ಶಾಂತಿ ಮಾಡಬೇಕು, ಯಾವ ಮಂತ್ರ ಮಾಡಬೇಕು, ಅಥವಾ ಹೇಗೆ ನಾವು ನಡೆದುಕೊಂಡ್ರೆ ಆ ಒಂದು ಕಷ್ಟಗಳಿಂದ ನಾವು ಪರಿಹಾರ ಪಡ್ಕೊಳ್ಬೋದು, ಇದ್ರ ಬಗ್ಗೆ ಇರುತ್ತೆ. 2ನೇದು ಮಾಟ ಮಂತ್ರ ನಿವಾರಣೆ. ಇದು ಖಂಡಿತ ನಾನೇ ಹೇಳಿದ್ದೇನೆ, 100% ಆಗುತ್ತೆ. ಯಾರಾದರೂ ಒಂದು ವೇಳೆ ನಮ್ಗೆ ಮಾಡಿಸಿದರೆ ಅಥವಾ ಮಾಡೋ ಪ್ರಯತ್ನದಲ್ಲಿದ್ದರೆ ಅಥವಾ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅದರಿಂದ ಹೇಗೆ ನಿವಾರಣೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ಬರಬೇಕಂತಂದರೆ 3 ಮೊಳ ಕಪ್ಪು ಬಣ್ಣದ ದಾರವನ್ನು ತರಬೇಕು. 3 ಹಿಡಿ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಕೊಂಡು ಬರಬೇಕು. 3 ಹಳದಿ ಬಣ್ಣದ ನಿಂಬೆಹಣ್ಣು ತನ್ನಿ, ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಿಳಿಯ ಪೇಪರ್ನಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ ಬರೆದುಕೊಂಡು ಬನ್ನಿ. ಕಡ್ಡಾಯವಾಗಿ ಎಲ್ಲರೂ ನೀಲಿ ವಸ್ತ್ರದಲ್ಲಿ ಬರುವಂಥದ್ದು. 3ನೇ ವಿಶೇಷತೆ, ಜಾತಕ ದೋಷಗಳು ಏನಾದರೂ ಇದ್ದರೆ ಅದರ ನಿವಾರಣೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಹಾಗೆಯೇ ಗೃಹ ವಾಸ್ತು ಸಂಕಲ್ಪ ವಿಶ್ವಕ್ರಿಯೆಯನ್ನು ತಿಳಿಸ್ಕೊಟ್ಟು ಭೂ ವಾಸ್ತು ಮೃತ್ತಿಕೆಯನ್ನು ಉಚಿತವಾಗಿ ಕೊಡುವಂಥದ್ದು. ಯಾರೆಲ್ಲ ಈ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ನಾನು ಹೇಳುವ ಹಾಗೆ ಮಾಡ್ತೀರೋ ಅವರೆಲ್ಲರೂ 2026 ಇಲ್ಲ 2027, 28 ಒಳಗಡೆ ನಿಮ್ಮ ಸ್ವಂತ ಮನೆಯನ್ನು ಕಟ್ಟೋದಕ್ಕಾಗುತ್ತೆ. 2026ರಲ್ಲೇ
ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಭಗವಂತನಿಗೆ ಯಾವುದು ಚಿಕ್ಕದು ದೊಡ್ಡದು ಅಂತಂತೇನಿಲ್ಲ. ನೀವು ಅಂದ್ಕೊಳ್ಬೋದು ಅಥವಾ ನಾನು ಅಂದ್ಕೊಳ್ಬೋದು, ಅಯ್ಯೋ ಇದೆಲ್ಲ ಸಾಧ್ಯನಾ ಅಂತೇಳಿ. ಈಸ್ ಅ ಕ್ರಿಯೇಟರ್ ಮ್ಯಾನ್, ಈಸ್ ನಾಟ್ ಅ ಮೆಕ್ಯಾನಿಕ್. ಎವ್ರಿಥಿಂಗ್ ಈಸ್ ಈಸಿಲಿ ಪಾಸಿಬಲ್ ಫಾರ್ ಯೂನಿವರ್ಸ್. ನೀನು ಯಾವಾಗ ಸಂಕಲ್ಪ ತೊಡ್ತೀಯೋ ಅವನು ಬಂದು ನಿಂತ್ಕೊಳ್ತಾನೆ. ಗೊತ್ತಿರಲಿ, ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ಅರ್ಜುನನಾಗ್ಬಿಡ್ತೀವೋ ಆ ಕೃಷ್ಣ ಬಂದ್ಬಿಟ್ಟು ಗಾಡಿ ಓಡಿಸ್ತಿರ್ತಾನೆ, ಡ್ರೈವರ್ ಆಗಿಬಿಡ್ತಾನೆ. ಎಲ್ಲಿ ತನಕ ನಾವು ಮನಸ್ಸಲ್ಲಿ ಅರ್ಜುನ ಆಗಿರಲ್ವೋ ನಾವು ದುರ್ಯೋಧನ ತಾನೇ ಆಗಿರಬೇಕು. ಯಾವಾಗ ದುರ್ಯೋಧನ ನಾವು ಆಗಿರ್ತೀವೋ ಮನಸ್ಸಿನಲ್ಲಿ, ನಮ್ಮ ಬದುಕನ್ನೋ ಒಂದು ಬಂಡಿಯನ್ನು ನಡೆಸೋದಕ್ಕೆ ಯಾರಿರ್ಬೋದು ನಿಮಗೆ ಗೊತ್ತಿದ್ದು. ದುರ್ಯೋಧನ ಮಾಸ್ಟರ್ ಯಾರು? ಶಕುನಿ ಆಗಿರ್ತಾನೆ. ಗೊತ್ತಿರಲಿ, ಶಕುನಿ ಎಲ್ಲಿ ಕರ್ಕೊಂಡು ಹೋಗ್ಬೋದು? ಸಾಲಕ್ಕೆ ಕರ್ಕೊಂಡು ಹೋಗ್ಬೋದೇನೋ, ಅಥವಾ ಸಾಯಿಸೋದಕ್ಕೆ ಕರ್ಕೊಂಡು ಹೋಗ್ಬೋದೇನೋ, ಅನಾರೋಗ್ಯಕ್ಕೆ ಕರ್ಕೊಂಡು ಹೋಗ್ಬೋದೇನೋ, ಸಂಬಂಧಗಳಲ್ಲಿ ಬಿರುಕು ಬರೋಂಗೆ ಮಾಡ್ಬೋದೇನೋ, ಗಲಾಟೆ, ಗೊಂದಲ, ಅಸಮಾಧಾನ, ಅಸತ್ಯ, ನೋವು ಇಂಥದ್ದೆಲ್ಲ ಕಡೆ ಕರ್ಕೊಂಡು ಹೋಗ್ಬೋದೇನೋ ಶಕುನಿ. ಅದೇ ಅರ್ಜುನನ ಕರ್ಕೊಂಡು ಹೋಗ್ತಿರೋದು ಯಾರು? ಪರಮಾತ್ಮ ಶ್ರೀಕೃಷ್ಣ, ಯೂನಿವರ್ಸ್. ಹಾಗೆ ನಮ್ಮ ಮನಸ್ಥಿತಿ ಬದಲಾವಣೆ ಆದಾಗ ಮಾತ್ರ ನಾವು ಮನೆ ಕಟ್ಟೋದಕ್ಕೂ, ಜಮೀನು ತೆಗೆದುಕೊಳ್ಳೋದಕ್ಕೂ, ಬಂಗಾರ ತೆಗೆದುಕೊಳ್ಳೋದಕ್ಕೂ, ಆಸ್ತಿ ಮಾಡೋದಕ್ಕೂ, ಆಮೇಲೆ ಮಾಡಿರೋಂಥ ಎಲ್ಲವನ್ನು ಅನುಭವಿಸೋದಕ್ಕೂ ಸಾಧ್ಯ. ಎಷ್ಟೋ ಜನದ ಹತ್ರ ಎಲ್ಲ ಇದೆ, ಅನುಭವ ಇಲ್ಲ. ಸೊ ಹಾಗಾಗಿ ತುಂಬ ಜನ ನಾನು ಕೇಳ್ಪಟ್ಟಿದ್ದೇನೆ, 100 ಎಕರೆ ಇದೆ ಸ್ವಾಮಿ, ನನ್ನ ಕಾಫಿ ಎಸ್ಟೇಟ್ ಇದೆ, ಮನೆ ಏನು ಭರ್ಜರಿಯಾಗಿದೆ ಸದಾಶಿವನಗರದಲ್ಲಿದೆ. ಅಲ್ಲ, ನೆಮ್ಮದಿ ಇದೆಯೇನ್ರಿ ಅಂದರೆ ನೆಮ್ಮದಿನೂ ಇಲ್ಲ, ಏನೂ ಇಲ್ಲ, ಶಾಂತಿನೂ ಇಲ್ಲ, ಸಂತೋಷನೂ ಇಲ್ಲ ಮನೆಯಲ್ಲಿ. ಎಲ್ಲ ಇದ್ರೂ ಪ್ರಯೋಜನ ಇಲ್ಲ. ಗೊತ್ತಿರಲಿ, ಎಲ್ಲ ಇರಬೇಕು. ಆ ಇರೋದನ್ನು ಅನುಭವಿಸೋ ಶಕ್ತಿ, ಆ ಒಂದು ನೆಮ್ಮದಿ ನಮಗಿರಬೇಕು. 5ನೇದು ವಿಶೇಷತೆ ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಅನುಷ್ಠಾನ ವ್ರತ. ಇದು 45 ದಿನಗಳ ವ್ರತವಾಗಿರುತ್ತೆ. ಎಷ್ಟು ಅದ್ಭುತ ಅಂದರೆ ಈ ವ್ರತ, ನಾನು ಚಾಲೆಂಜ್ ಮಾಡ್ತೀನಪ್ಪ ನಿಮಗೆ. ಈ ವ್ರತ ಒಂದು ವೇಳೆ ಮಾಡಿ ನೀವು ಮೊದಲ ಥರನೇ ಜೀವನ ಮಾಡಿಬಿಟ್ರೆ, ಐ ವೌಚ್ ಫಾರ್ ಇಟ್. ಇಟ್ ಈಸ್ ನೆವರ್ ಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್. ನೀವು ಈ ವ್ರತ ಮಾಡಿದ್ದೀರಿ ಅಂತಂದರೆ ಧನ ಪ್ರಾಪ್ತಿ ಆಗಲೇಬೇಕು. ನಾನೇ ಹೇಳ್ತಿದ್ದೀನಿ, ಅಂತವಿಶ್ವಾಚಾರ್ಯ ಹೇಳ್ತಿದ್ದೀನಿ, ನಿಮ್ಗೆ ಹಣ ಬಂದೇ ಬರುತ್ತೆ, ಸಾಲ ತೀರುತ್ತೆ. ನಿಮಗೆ ಯಾವುದೇ ಸಮಸ್ಯೆ ಇರಲಿ ರೀ, ಹಣಕಾಸಿನ ಸಮಸ್ಯೆಗಳು 100% ಸಾಲ್ವ್ ಆಗುತ್ತೆ ಈ ವ್ರತ ಮಾಡಿದರೆ. ಕೆಲವ್ರು ಕೇಳ್ಬೋದು, ಈ ವ್ರತ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ರೆ ಸರ್ಕಾರದ ಸಾಲ ತೀರುತ್ತಾ ಅಂತೇಳಿ. ಖಂಡಿತ ತೀರುತ್ತೆ. ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ಮಾಡಿಬಿಟ್ರೆ ನಾವು ಸಾಲ ತೀರಿಸ್ಬೋದಾ? ಹೌದು, ಮಾಡಲಿ, ಸಾಲ ತೀರುತ್ತೆ. ಅಥವಾ ಎಲ್ಲರಿಗೂ ಒಂದೇ ಇದು ನೀರು, ನೀವು ಕುಡಿದ್ರು ನಿಮಗೆ ದಾಹ ಹೇಗೆ ನೀಗುತ್ತೋ ಹಾಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ರು ಅಥವಾ ಜಗತ್ತಿನಲ್ಲಿ ಯಾರೇ ಟ್ರಂಪ್ ಮಾಡಿದ್ರು ಅವ್ರಿಗೂ ದಾಹನೇ ತೀರೋವಂಥದ್ದು. ಬೆಂಕಿರೇ ನಿಮ್ಮನ್ನು ಸುಡುತ್ತಾ? ಹೌದು. ನನ್ನನ್ನು ಸುಡುತ್ತಾ? ಹೌದು. ಲೇಡೀಸನ್ನು ಸುಡುತ್ತಾ? ಹೌದು. ಮಕ್ಕಳನ್ನ ಸುಡುತ್ತಾ? ಹೌದು. ಪಂಚಭೂತಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಅದು ಬಿಹೇವ್ ಮಾಡಲ್ಲ, ಎಲ್ಲರಿಗೂ ಒಂದೇ ಅಷ್ಟೇ. ಇದು ನಾನು ಹೇಳ್ಕೊಡೋದು ವಿಶ್ವತತ್ವ. ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಅನುಷ್ಠಾನ ವ್ರತ ಯಾರು ಮಾಡ್ತಾರೋ ಅವರೆಲ್ಲರಿಗೂ ಧನ ಪ್ರಾಪ್ತಿಯಾಗುತ್ತೆ. ಮಾಡಿ ಆಗದೆ ಇದ್ದರೆ ನಾನು ಬಂದು ಕೇಳಿ, ನಾನು ಹೇಳ್ತಿದ್ದೀನಿ ನೋಡಿ. ಎಷ್ಟು ಸತ್ಯ ಇದ್ರೂ ಈಗ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಮಾಡಿ, ಆಮೇಲೆ ₹1 ಖರ್ಚಾಗಲ್ಲ. ಇದಕ್ಕೇನೋ ದುಡ್ಡು ಖರ್ಚಾಗುತ್ತಾ? ತುಂಬ ಹಣ ಏನಾದರೂ ಬೇಕಾ? ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆಯಾ? ₹1 ದುಡ್ಡು ಖರ್ಚು ಮಾಡೋಂಗಿಲ್ಲ. ಮಾಡಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಮ್ಯಾಜಿಕ್ ನಡೆಯುತ್ತೆ ಲೈಫಲ್ಲಿ. ತುಂಬ ವಿಶೇಷತೆಗಳು, ಯಾರೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫುಲ್ ರಶ್ ಇರುತ್ತೆ. ಡೋಂಟ್ ವೆಯ್ಟ್ ಟಿಲ್ ದ ಲಾಸ್ಟ್ ಮಿನಿಟ್. ಕಡೆ ತನಕ ವೆಯ್ಟ್ ಮಾಡಿ ಆಮೇಲೆ ನೋಡೋಣ ಅಂತಂದರೆ ಒಂದು ಸೀಟ್ ಕೂಡ ಇಲ್ಲಿ ಖಾಲಿ ಇರಲ್ಲ. ತುಂಬ ಜನ, ಎಷ್ಟೋ ಜನ ಬರ್ತಾರೆ, ವಾಪಸ್ ಹೋಗ್ತಿರ್ತಾರೆ. 100-150 ಜನ. ನೆಲದಲ್ಲಿ ಕೂತ್ಕೊಳ್ಳೋಕೆ ಜಾಗ ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಯಾಕೆ ಅಷ್ಟೆಲ್ಲ ಕಷ್ಟಪಡ್ತೀರಾ? ಆರಾಮಾಗಿ ಬುಕ್ ಮಾಡ್ಕೊಳ್ಳಿ, ಮುಂದೆ ಬಂದು ಕೂತ್ಕೊಳ್ಳಿ. ಬೇಗ ಬನ್ನಿ, 8:30 ಬರೋಕ್ಕೆ ಹೋಗ್ಬೇಡಿ. 7:00 ಬಂದು ಸೀಟ್ ರಿಸರ್ವ್ ಮಾಡ್ಕೊಳ್ಳಿ. ಯಾಕಂದರೆ ರಿಸರ್ವೇಷನ್ ನಂಬರ್ಸ್ ಏನಿರೋದಿಲ್ಲ. ನೀವು ಫಸ್ಟ್ ಬಂದು ನಿಮ್ಮ ಬ್ಯಾಗ್ ಏನಾದರೂ ಇಟ್ಬಿಟ್ರೆ ಆ ಸೀಟ್ ನಿಮ್ದಾಗ್ಬಿಡುತ್ತೆ. ಫ್ರಂಟಲ್ಲಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು. ಹಿಂದೆ ಕೂತ್ಕೊಳ್ಬೇಡಿ, ಮುಂದೆ ಬಂದು ಕೂತ್ಕೊಳ್ಳಿ. 7:00 ಬನ್ನಿ, ಸಿಗುತ್ತೆ. ಎಸ್ ಗುರುಗಳೇ, ಅಂದರೆ ಜೀವನದಲ್ಲಿ ಏನೇ ಪ್ರಾಬ್ಲಮ್ ವಾಟ್ ಎವರ್, ಅಂದರೆ ಖುಷಿ ಆಗೋದಕ್ಕೂ ಒಂದು ಕಾರಣ ಇರುತ್ತೆ, ದುಃಖ ಆಗೋದಕ್ಕೂ ಒಂದು ಕಾರಣ ಇರುತ್ತೆ. ಏನನ್ನು ಬೇಕಾದರೂ ಪಡ್ಕೊಳ್ಬಹುದು, ಆ ಶಕ್ತಿ ನಮ್ಮಲ್ಲಿದೆ. ಬಟ್ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥಕೊಂಡಾಗ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಬಟ್ ಅದಕ್ಕೆ ಒಂದು ಅನುಷ್ಠಾನ, ಒಂದು ಕಠಿಣ ಪರಿಶ್ರಮ, ಒಂದು ತಪಸ್ಸು ಥರ ನಾವು ಕೂಡ ಅದಕ್ಕೆ ಎಫರ್ಟ್ ಹಾಕಬೇಕು. ಸೊ ನಿಮ್ಮ ಕಾರ್ಯಾಗಾರ ಬರೋರ್ಗು ಅಷ್ಟೇ,
ಓಕೆ ಎಲ್ರಿಗೂ ಅನಿಸುತ್ತೆ ಕೇಳಿದಾಗ ಓಕೆ ಅಟೆಂಡ್ ಮಾಡಬೇಕು, ನಾನು ಹೋಗಬೇಕು, ಅಲ್ಲಿರಬೇಕು, ನೋಡಬೇಕು ಅಂತ. ಬಟ್ ಅದು ಬರೀ ಅಟೆಂಡ್ ಮಾಡೋದಲ್ಲ, ಅದಕ್ಕೆ ಎಫರ್ಟ್ಸ್ ಕೂಡ ಹಾಕಬೇಕು. ನೀವೇನು ಇನ್ಫಾರ್ಮೇಷನ್ ಕೊಡ್ತೀರಾ, ಏನು ಹೇಳ್ತೀರಾ, ಅದನ್ನು ಮಾಡಿದಾಗ ಮಾತ್ರ ಅದಕ್ಕೆ ಫಲ ಸಿಗುತ್ತೆ ಅನ್ನೋದನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಎಕ್ಸ್ಪೆರಿಮೆಂಟ್ ನೀವು ಯಾವಾಗಲೂ ಹೇಳ್ತಿರ್ತೀರಾ, ಒಂದ್ಸಲ ನೋಡಿ ನಾನು ಹೇಳೋದು ನಿಜನಾ ತಪ್ಪಾ ಸುಳ್ಳ, ಒಂದ್ಸಲ ನೀವು ಅದನ್ನು ಟ್ರೈ ಮಾಡಿ ಅಂತ. ಸೊ ಕಾರ್ಯಾಗಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬರೀ ಅಟೆಂಡ್ ಮಾಡೋದಲ್ಲ, ಗುರುಗಳು ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಪಾಲಿಸಿದಾಗ ಡೆಫಿನೆಟ್ ಆಗಿ ನಾವು ಏನು ಅಂದ್ಕೊಳ್ತೀವೋ ಅದು ಖಂಡಿತ ಸಿಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ, ಮುಂಬರುವ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ. ಇನ್ನು ಗುರುಗಳೇ, ನಾವು ಸಾಕಷ್ಟು ಸಂಕಲ್ಪಗಳನ್ನ ಮಾಡ್ಕೊಳ್ತಾ ಇರ್ತೀವಿ, ಕೋರಿಕೆಗಳು ಇದ್ದೇ ಇರುತ್ತೆ ದೇವ್ರ ಮುಂದೆ ಯಾವಾಗಲೂ. ದೇವರೇ ನಂಗೆ ಇದೊಂದು ಆಗಿಬಿಡ್ಲಪ್ಪ, ನನಗೆ ಈ ಕೆಲಸ ಆಗಿಬಿಡಲಿ, ನನಗೆ ಇದೊಂದು ವರ ಕೊಟ್ಬಿಡು, ಹೀಗಿರ್ಬೇಕು ನನ್ನ ಜೀವನ ಅಂತ. ಸೊ ನಾವು ಮಾಡುವಂಥ ಸಂಕಲ್ಪಗಳು, ಕೋರಿಕೆಗಳು ಈಡೇರಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ? ಅದಕ್ಕೆ ನಿಮ್ಮ ಒಂದು ವಿಶ್ವತಂತ್ರ ಮಂತ್ರ ಏನಾಗಿರುತ್ತೆ? ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಲ್ಲ ಫ್ಯಾಂಟಾಸ್ಟಿಕ್. ಐ ಮೀನ್ ಎಷ್ಟು ಆ್ಯಪ್ಟ್ ಕ್ವೆಶ್ಚನ್ ನೋಡಿ. ಬಿಕಾಸ್ ನಾವೆಲ್ಲ ಅಂದ್ಕೊಳ್ತೇವೆ ನನಗಿದಾಗಬೇಕು, ನಾವೇನೇನೋ ಕೋರ್ಕೊಳ್ತೇವೆ. ಎಷ್ಟು ನಾವು ಸಂಕಲ್ಪಗಳು ಮಾಡ್ಕೊಂಡಿಲ್ಲ ಇಲ್ಲಿ ತನಕ, ಎಷ್ಟು ವ್ರತಗಳು ಮಾಡಲಿಲ್ಲ. ಅಷ್ಟೇ ಅಲ್ಲ, ನಾವು ನಮ್ಮ ಮಕ್ಕಳಿಗೋಸ್ಕರ ಹರಕೆ ಹೊತ್ಕೊಳ್ಳೋದು, ನಮಗೋಸ್ಕರ ಹೊತ್ಕೊಳ್ಳೋದು, ಇದೆಲ್ಲ ಮಾಡಿದ್ದೇವೆ. ಯಾವುದು ನೆಟ್ಟಗಾಗಲಿಲ್ಲ. ಯಾಕೆ ಆಗಲಿಲ್ಲ ಅದನ್ನು ಇವತ್ತು ನಾವು ತಿಳ್ಕೊಳ್ತೇವೆ. ಅದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳಬೇಕು, ಹೈ ಫ್ರೀಕ್ವೆನ್ಸಿ ಬಗ್ಗೆ ಹೇಳಬೇಕು. ಯಾವುದೋ ಎಷ್ಟು ಫ್ರೀಕ್ವೆನ್ಸಿ ಈ ಜಗತ್ತಿನಲ್ಲಿ, ಅದಕ್ಕೆ ಏನಂತಾರೆ, ಅದನ್ನು ಒಂದು ಸ್ಪಂದನ ಅಲ್ವಾ ಅದು. ಆ ಫ್ರೀಕ್ವೆನ್ಸಿ ದೇವರ ಫ್ರೀಕ್ವೆನ್ಸಿ, ಅದು ಇಟ್ಸ್ ಅ ಗಾಡ್ಸ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ವಿಶೇಷವಾಗಿ 528 ಹರ್ಟ್ಸ್, 528 ಕಂಪನಾಂಕ, 963 ಕಂಪನಾಂಕ, 363 ಕಂಪನಾಂಕ, 453 ಕಂಪನಾಂಕ, 777 777 ಕಂಪನಾಂಕ. ಈ ಕಂಪನಾಂಕಗಳಲ್ಲಿ ಸುಮ್ಮನೆ ನೀವು ಯಾವುದೋ ಮ್ಯೂಸಿಕ್ ಕೇಳಿಸ್ಕೊಂಡ್ರೂ ಸಾಕು, ನಿಮ್ಗೊಂಥರ ಸಮಾಧಾನವಾಗಿಬಿಡುತ್ತೆ. ಅಥವಾ ಕಾಯಿಲೆ ಇದ್ದರೆ ಕಾಯಿಲೆ ಹೊಟ್ಬಿಡುತ್ತೆ, ಗೊತ್ತಿರಲಿ. ಬಿಕಾಸ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಇಸ್ ಜಸ್ಟ್ ವೈಬ್ರೇಷನ್, ಎನರ್ಜಿ ಆ್ಯಂಡ್ ಫ್ರೀಕ್ವೆನ್ಸಿ. ಎನಿವೆ, ಆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವುದು ಗೊತ್ತಾ? ಒಂದ್ಸಲ ಶಿವರಾಮ ಕಾರಂತರನ್ನ ಒಬ್ಬರು ದೊಡ್ಡ ಕಲ್ತವರು ಜ್ಞಾನಿಗಳು ಕೇಳಿದ್ರಂತೆ, ಕಾರಂತರೆ ಎಷ್ಟು ಚೆನ್ನಾಗಿ ನೀವು ಪದ್ಯ ಬರೀತೀರಾ, ಎಷ್ಟು ಚೆನ್ನಾಗಿ ನೀವು ಕವಿತೆಗಳನ್ನ, ಒಂದು ದೊಡ್ಡ ಕವಿ ನೀವು. ಅಲ್ಲ, ನೀವು ದೇವಸ್ಥಾನಕ್ಕೆ ಹೋದಾಗ, ಯಾಕಂದರೆ ನಿಮಗೆ ದೇವ್ರ ಬಗ್ಗೆ ಹೆಚ್ಚು ಗೊತ್ತಿದೆ, ನಾನು ಅಂದ್ಕೊಂಡಿದ್ದೇನೆ, ಯೂನಿವರ್ಸ್ ಬಗ್ಗೆ, ವಿಶ್ವದ ಬಗ್ಗೆ ಹೆಚ್ಚು ಜ್ಞಾನ ಇದೆ ನಿಮಗೆ. ನೀವು ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋದರೆ ದೇವ್ರ ಹತ್ರ ಏನು ಕೋರ್ಕೊಳ್ತೀರ ನೀವು ಅಂತ. ಅದಕ್ಕೆ ಶಿವರಾಮ ಕಾರಂತರು ಹೇಳಿದ್ರಂತೆ, ಅಲ್ಲಪ್ಪ, ಭಗವಂತನ ಹತ್ರ ಹೋಗಿ ಕೈ ಜೋಡಿಸಿ ಅವನ ಹತ್ರ ಕೇಳೋಕೆ ಏನು ಉಳಿದಿದೆ? ನಮಗೆ ಕೊಟ್ಟಿರೋದೆಲ್ಲ ಅವನು ಕೊಟ್ಟಿರೋ ಉಡುಗೊರೆ ಆದಮೇಲೆ ಅವನು ಕೇಳೋಕೆ ಏನಿದೆಯಪ್ಪ? ನಾನು ಭಗವಂತನ ಹತ್ರ ಹೋದರೆ, ಆ ದೇವಸ್ಥಾನದೊಳಗಡೆ ಹೋದರೆ ನಾನು ಬರೀ ಥ್ಯಾಂಕ್ ಯು, ಕೃತಜ್ಞತೆ ಹೇಳೋಕೆ ಹೋಗ್ತೀನಪ್ಪ. ಅವನು ಕೊಟ್ಟಿರೋ ಈ ಉಸಿರು, ಈ ಪಂಚಭೂತಗಳು, ನನ್ನ ಒಂದು ಲೈಫು, ನನ್ನ ಟೈಮು, ಎವ್ರಿಥಿಂಗ್ ಈಸ್ ಅ ಗಿಫ್ಟ್. ಎಲ್ಲ ಗಿಫ್ಟಾಗಿ ಬಂದಾದ್ಮೇಲೂ ಇನ್ನೂ ಏನೋ ಕೇಳ್ಕೊಳಕ್ಕೆ ಹೋಗ್ತೀನಿ ಅಂತಂದರೆ ಐ ಥಿಂಕ್ ದಟ್ಸ್ ನಾಟ್ ಫೇರ್ ಅಂತಂತೇಳಿ ಶಿವರಾಮ ಕಾರಂತರು ಹೇಳ್ತಾರೆ. ಇದೇ ಪ್ರಶ್ನೆಯನ್ನು ಸರ್ವಜ್ಞರನ್ನು ಒಂದು ಮಹಾರಾಜ ಕೇಳ್ತಾನಂತೆ, ಅಲ್ಲ ನೀನು ಯಾವಾಗಲೂ ಸಂತೋಷವಾಗಿದೆಯಲ್ಲಪ್ಪ, ಅಲ್ಲ ನೀನು ನಮ್ಮ ಥರ ಏನು ಅರಮನೆಯಲ್ಲಿಲ್ಲ, ನಮ್ಮ ಥರ ಬಟ್ಟೆನೂ ಹಾಕ್ಕೊಳ್ಳಲ್ಲ, ಅಲ್ಲ ನಮ್ಮ ಥರ ನಿನಗೆ ಯಾರೋ ಕೈಗೊಬ್ಬರು ಕಾಲಿಗೊಬ್ಬರು ಆಳುಗಳಿಲ್ಲ, ಬಟ್ ಆದರೂ ನಮ್ಮೆಲ್ರಿಗಿಂತ ಚೆನ್ನಾಗಿದೆಯಾ, ಅದೇಗದು ಅಂತಂತ ಸರ್ವಜ್ಞರ ಕೇಳ್ತಾರಂತೆ. నాకు ಸರ್ವಜ್ಞ ಹೀಗೆ ಹೇಳ್ತಾನೆ, ನಾನು ಇಷ್ಟೇ ನಂಬಿರೋ ಸ್ವಾಮಿ, ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನ್ನಬೇಡ, ಚಿಂತಿಸುತ್ತ ದೇಹ ಬಡವಕ್ಕೂ ಶಿವ ತೋರಿದಂತಿಹುದೇ ಲೇಸು ಸರ್ವಜ್ಞ ಅಂತ ಹೇಳ್ತಾನಂತೆ. ಶಿವ ಹೆಂಗೆ ತೋರ್ತಾನೋ ಹಂಗೆ ಬದುಕೋಕೆ ನಾನು ಕಲ್ತಿದ್ದೀನಿ ಅಷ್ಟೇ. ಹಾಗಿಡು, ಈಗಿಡು, ಅದು ಕೊಡು, ಇದು ಕೊಡು, ಇದು ಕೊಟ್ರೇ ಸಂತೋಷವಾಗಿರ್ತೀನಿ, ಹಾಗಿಟ್ರೇ ಸಂತೋಷವಾಗಿರ್ತೀನಿ ಅನ್ನೋ ಮನೋಭಾವನೆ ನನಗಿಲ್ಲ. ಅವನೇನು ದಾರಿ ತೋರಿಸ್ತಾನೋ ಆಗ ಆರಾಮಾಗಿ ಖುಷಿಯಾಗಿ ಸಂತೃಪ್ತಿಯಾಗಿ ಹೋಗೋದಕ್ಕೆ ಗೊತ್ತಿದೆ ಅಂತ ಹೇಳ್ತಾರಂತೆ. ಇದೇ ರೀತಿ ಇನ್ನೊಬ್ಬರು ಪ್ರಶ್ನೆ ಮಾಡ್ತಾರಂತೆ ಸರ್ವಜ್ಞರನ್ನು, ಅಲ್ಲ ನೀವಿಷ್ಟೆಲ್ಲ ದೇವ್ರ ಬಗ್ಗೆ ಹೇಳ್ತೀರಾ, ವಿಶ್ವದ ಬಗ್ಗೆ, ಯೂನಿವರ್ಸ್ ಬಗ್ಗೆ ಹೇಳ್ತೀರಾ, ನೀವು ಯಾವತ್ತೂ ದೇವಸ್ಥಾನಕ್ಕೆ ಬರಲ್ಲ, ನೀವು ಯಾವತ್ತೂ ನಾವು ಮಾಡೋ ಥರ ಪೂಜೆನೇ ಮಾಡಲ್ಲ, ಅದೇಗೆ ಅಂತ ಕೇಳ್ತಾರಂತೆ. ಅದಕ್ಕೆ ಸರ್ವಜ್ಞ ಹೀಗೆ ಹೇಳ್ತಾರೆ, ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು,
ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು, ಮನದಲ್ಲಿ ನೆನೆಯದವನಿಗೆ ದೇಗುಲದ ಗರ್ಭಗುಡಿಯಲ್ಲಿದ್ದು ಫಲವೇನು ಸರ್ವಜ್ಞ. ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸರ್ವಜ್ಞ. ನೀನು ಮನಸ್ಸಲ್ಲಿ ಆ ಭಗವಂತನ ಯೂನಿವರ್ಸ್ನ ನಿಜವಾಗ್ಲೂ ಭಾವಶುದ್ಧಿಯಿಂದ ನೆನೆಯೋದೇ ಆದರೆ ನಿನಗೆ ಮನೆಯೂ ಒಂದೇ, ಮಠವೂ ಒಂದೇ. ಯಾರು ಮನಸ್ಸಿನಲ್ಲಿ ಸತ್ಯ ಇರೋದಿಲ್ವೋ, ಭಾವಶುದ್ಧಿಗಳಲ್ವೋ, ಅವರು ಒಂದು ವೇಳೆ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಇದ್ದರೂ ಅವನಿಗೆ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಸರ್ವಜ್ಞ ಹೇಳ್ತಾರೆ ಅಲ್ವಾ. ಎಷ್ಟು ಸತ್ಯ ಅಲ್ವಾ. ಯಾರೋ ಒಬ್ಬರು ದೇವರಿಗೆ ಕಿರೀಟ ಕೊಡ್ತಾರೆ, ಅದ್ರ ದೇವ್ರು ಅವ್ರಿಗೆ ಒಳ್ಳೇದು ಮಾಡ್ತಾರೆ. ದೇವ್ರಿಗೆ ನಾವು ಏನೇನೋ ಮಾಡ್ತೀವಿ, ದೇವಸ್ಥಾನನೇ ಕಟ್ತಾರೆ, ಅವ್ರಿಗೆ ನೆಮ್ಮದಿ ಇರಲ್ಲ. ಯಾಕೆ ಹೇಳಿ? ದೇವಸ್ಥಾನ ಅಲ್ಲಿ ಕಟ್ಟೋದಕ್ಕಿಂತ ಹೆಚ್ಚಾಗಿ ನಾವು ದೇವ್ರ ರೀತಿ, ಆ ರಾಮನ ರೀತಿ, ಕೃಷ್ಣನ ರೀತಿ ಬದುಕೋರಾಗಿರಬೇಕು. ಯಾರು ಬದುಕ್ತಾರೋ ಅವನಿಗೆ ಈ ದೇವಸ್ಥಾನಗಳ ಅವಶ್ಯಕತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾರು ಬದುಕಲ್ವೋ ಅವ್ರಿಗೆ ಏನು ಮಾಡಿದ್ರು ಅವ್ರಿಗೆ ನೆಮ್ಮದಿ ಸಿಗಲ್ಲ, ಗೊತ್ತಿರಲಿ. ಸೊ ಇಟ್ ಹ್ಯಾಸ್ ಟು ಬಿ ವಿದಿನ್, ಒಳಗಡೆಯಿಂದ ಬರಬೇಕು. ಎನಿವೆ, ನಾವು ಕೇಳೋದೆಲ್ಲ ಇನ್ನೂ ಸಿಕ್ಕಿಲ್ಲ ಅನ್ನೋದಕ್ಕೆ ಬಹುದೊಡ್ಡ ಕಾರಣ ಇದಾಗಿರುತ್ತೆ ನಮ್ಮ ಆಲೋಚನೆಗಳು. ನಮ್ಮ ಆಲೋಚನೆಗಳಿಗೆ ಒಂದು ಫ್ರೀಕ್ವೆನ್ಸಿ, ಒಂದು ಎನರ್ಜಿ, ಒಂದು ವೈಬ್ರೇಷನ್ ಇದೆ ನಮ್ಮ ಆಲೋಚನೆಗಳಿಗೆ. ಪ್ರತಿಯೊಂದು ಆಲೋಚನೆಯೂ ಒಂದು ಬೀಜವಿದ್ದಂತೆ. ಆ ಬೀಜಕ್ಕೆಲ್ಲ ಶಕ್ತಿ ಇದೆ, ಆ ಬೀಜಕ್ಕೆಲ್ಲ ಜೀವ ಇದೆ. ಅನ್ಫಾರ್ಚುನೇಟ್ಲಿ ನಾವು ಕೆಟ್ಟ ಬೀಜಗಳನ್ನು ಅಥವಾ ಮುಳ್ಳಿನ ಗಿಡಗಳುಳ್ಳ ಬೀಜಗಳನ್ನು ಬಿತ್ತೋದ್ರಿಂದ ಈ ಮೈಂಡ್ ಅನ್ನುವಂಥದ್ದು ಒಂದು ಅದ್ಭುತವಾದ ಒಂದು ಭೂಮಿ, ಫಲವತ್ತಾದ ಭೂಮಿ. ಇಲ್ಲಿ ಏನಾಗ್ತೀವೋ ಅದೆಲ್ಲ ಬೆಳೆದ್ಬಿಡುತ್ತೆ. ನೀವು ಹಣ್ಣಿನ ಗಿಡಗಳ ಬೀಜ ಹಾಕಿದ್ರೆ ಹಣ್ಣು ಬಂದ್ಬಿಡುತ್ತೆ, ಹೂವಿನ ಗಿಡಗಳ ಬೀಜ ಹಾಕಿದ್ರೆ ಹೂ ಬಂದ್ಬಿಡುತ್ತೆ. ನೀವು ಒಂದು ವೇಳೆ ಮುಳ್ಳಿನ ಗಿಡಗಳ ಬೀಜ ಹಾಕಿದ್ರೆ ಅದು ಗೊತ್ತಿಲ್ಲ, ಅದು ಫಲವತ್ತಾದ ಭೂಮಿ ಅಷ್ಟೇ. ನೀವು ಜಾಲಿ ಮುಳ್ಳುಗಳು ಒಳಗೊಂಡ ಬೀಜವನ್ನು ಹಾಕಿದ್ರೆ ಒಳ್ಳೆ ಮುಳ್ಳು ಬರೋ ಗಿಡಗಳು ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಒಂದು ವೇಳೆ ಸಾಲದಲ್ಲಿದ್ದೀವಿ ಅಂತಂದರೆ ನಾವು ಹಾಕಿರೋ ಬೀಜ ನೆನ್ನೆ ಸಾಲದ ಬೀಜ ಆಗಿತ್ತು, ಅದಕ್ಕೆ ಸಾಲದಲ್ಲಿದ್ದೇವೆ. ನಾವು ದುಃಖದಲ್ಲಿದ್ದೀವಿ ಇವತ್ತು, ನಮ್ಮ ಸಂಸಾರ ಒಡೆದೋಗಿದೆ, ನಮ್ಮ ಜಮೀನುಗಳು ಲಿಟಿಗೇಷನ್ಲಿದೆ, ನಾವು ಸಂತೋಷವಾಗಿ ಇಲ್ವೇ ಇಲ್ಲ, ನೆಮ್ಮದಿ ಅನ್ನೋದು ಒಂದು ಮರೀಚಿಕೆ ಆಗಿಬಿಟ್ಟಿದೆ. ಏಕೆ? ನಾವು ನೆನ್ನೆ ಬಿತ್ತಿದಂಥ ಬೀಜಗಳಾಗಿತ್ತು. ಇದು ನೋಡಿ ಹೇಗಿದೆ, ಮೈಂಡ್ ಅನ್ನುವಂಥದ್ದು ಒಂದು ರೇಡಿಯೋ ಇದ್ದಾಗೆ. ಆ ಮೈಂಡಲ್ಲಿ ಬರೋ ಥಾಟ್ಸ್, ಆಲೋಚನೆಗಳಿದೆಯಲ್ವ, ಅವೆಲ್ಲ ರೇಡಿಯೋ ಸ್ಟೇಷನ್ ಇದ್ದಾಗೆ. ಈಗ ಒಂದು ವೇಳೆ ನನ್ನ ಒಂದು ಸ್ಟೇಷನ್ನು, ನನ್ನ ಒಂದು ಫ್ರೀಕ್ವೆನ್ಸಿ, ಮೈಂಡ್ನ ಫ್ರೀಕ್ವೆನ್ಸಿ ದುಃಖದ್ದಾಗಿತ್ತು ಅಂದ್ಕೊಳ್ಳಿ. ಈಗ ಅದರಲ್ಲಿ ಬರೋ ಹಾಡುಗಳೆಲ್ಲ ಹೇಗಿರಬೇಕು? ದುಃಖದ ರೇಡಿಯೋ ಸ್ಟೇಷನಪ್ಪ ನಂದು. ಈ ಏನು ಬರಬೇಕು ಹಾಡುಗಳು ಎಲ್ಲ ಏನಂತಾರೆ ಅದನ್ನ, ದುಃಖದ ಸಾಂಗ್ಸ್ ಏನಂತಾರೆ? ಪ್ಯಾಥೋ ಸಾಂಗ್ಸೇ ಆಗಿರ್ಬೇಕು ತಾನೆ. ಈಗ ವಿಶೇಷವಾಗಿ ಈಗ ಲವ್ ಫೇಲಿಯರ್ ಆಗಿರೋದು ಕೆಲವರಿಗೆ, ಅವ್ರು ಎಲ್ಲೇ ಹೋಗಲಿ ಲವ್ ಫೇಲಿಯರ್ ಸಾಂಗ್ಸೇ ಬರ್ತಿರುತ್ತೆ. ಬೇಕಾದ್ರೆ ನೋಡಿಬೇಕು, ನಿಮ್ಗೆ ಲವ್ ಫೇಲಿಯರ್ ಆಗಿದೆ, ನಿಮ್ಗೆ ಅನುಭವ ಆಗಿರುತ್ತೆ. ಯು ವಿಲ್ ಆಲ್ವೇಸ್ ಫೀಲ್ ಓನ್ಲಿ ದೋಸ್ ಸಾಂಗ್ಸ್, ಯು ವಿಲ್ ಬಿ ಲಿಸ್ನಿಂಗ್. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ಮಾತ್ರ ನಿಮ್ಗೆ ಲಿರಿಕ್ಸ್ ಅರ್ಥ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿ ತನಕ ಬರೀ ಮ್ಯೂಸಿಕ್ ಎಂಜಾಯ್ ಮಾಡ್ತಿರ್ತೀವಿ, ಲವ್ ಫೇಲಿಯರ್ ಆಗಿದ್ದೆ ಎಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ನೀನಿಲ್ಲದೆ ನಾನಿಲ್ಲ ಅಂದ್ಕೊಂಡು. ಬಿಕಾಸ್ ನಮ್ಮ ರೇಡಿಯೋ ಸ್ಟೇಷನ್ ನಮ್ಮ ಮೈಂಡಲ್ಲಿರೋದು ಅದು. ನಾನು ಒಂದು ವೇಳೆ ನನ್ನ ರೇಡಿಯೋ ಇದು ಮೈಂಡು, ಅದು ನನ್ನ ಸ್ಟೇಷನ್, ಟ್ಯೂನ್ ಆಗಿರೋ ಸ್ಟೇಷನ್ ಏನಾಗಿರುತ್ತೆ, ಸಾಲದ್ದಾಗಿರುತ್ತೆ. ಈಗ ಏನು ಬರಬೇಕು? ಸಾಲನೇ ಬರಬೇಕು, ಸಾಲ ಜಾಸ್ತಿನೇ ಆಗಬೇಕು. ನನ್ನ ಸ್ಟೇಷನಲ್ಲಿ ದುಃಖ, ನನ್ನ ಸ್ಟೇಷನಲ್ಲಿ ಎಲ್ಲಿ ನೋಡಿ ಜಗಳ, ನನ್ನ ಸ್ಟೇಷನ್ ಪ್ರಕಾರ, ನನ್ನ ರೇಡಿಯೋ ಸ್ಟೇಷನ್ ಪ್ರಕಾರ ಬರೀ ಕಿತ್ತಾಟ ಇರಬೇಕು, ಗೊಂದಲ ಇರಬೇಕು ಮನೆಯಲ್ಲಿ, ಯಾವ ಅಂಡರ್ಸ್ಟ್ಯಾಂಡಿಂಗು ಇರಬಾರ್ದು. ನನ್ನ ಸ್ಟೇಷನ್ ಅದು, ನನ್ನ ಫ್ರೀಕ್ವೆನ್ಸಿ ಅದು. ಖಂಡಿತವಾಗಿಯೂ ನನ್ನ ಸುತ್ತಮುತ್ತ ನಡೆಯೋದೆಲ್ಲ ಅದೇ ಇರಬೇಕು. ಅದೇ ನಾನು ನನ್ನ ಸ್ಟೇಷನ್, ನನ್ನ ನೆಮ್ಮದಿ ಅಂತ ಇಟ್ಕೊಂಡ್ರೆ ಬರೀ ನೆಮ್ಮದಿನೇ, ಸಂತೋಷ ಅಂತ ಇಟ್ಕೊಂಡ್ರೆ ಸಂತೋಷನೇ. ಯಾರೋ ಒಂದು ದೊಡ್ಡ ವ್ಯಕ್ತಿ ಹೇಳ್ತಾರೆ, ಐ ಮೀನ್ ಸೋ ಟ್ರೂ, ಪೇಯ್ನ್ ಮೇ ಬಿ ಇನ್ಎವಿಟಬಲ್ ಇನ್ ಲೈಫ್ ಬಟ್ ಸಫರಿಂಗ್ ಈಸ್ ಅ ಚಾಯ್ಸ್ ಮೈಂಡ್ ಯು. ನಿನಗೆ ಈ ಭೂಲೋಕಕ್ಕೆ ಬಂದರೆ ನೋವು ಅನ್ನುವಂಥದ್ದು ಅನಿವಾರ್ಯವಾಗಿ ಇರಬಹುದು. ಆದರೆ ಆ ನೋವಲ್ಲೂ ನೀನು ನಿಜವಾಗಲೂ ದುಃಖ ಪಡಬೇಕಾ ಅಥವಾ ನೋವಲ್ಲೂ ಖುಷಿ ಪಡಬೇಕಾ ಅನ್ನೋ ಚಾಯ್ಸ್ ಮಾತ್ರ, ಆಪ್ಷನ್ ನಮ್ಮ ಹತ್ರನೇ ಇರುತ್ತೆ, ಭಗವಂತ ಕೊಟ್ಟಿರ್ತಾನೆ ಅಂತಂತೇಳಿ. ಹಾಗಾಗಿ ರಾಮ ಕಾಡಲ್ಲಿರ್ತಾನೆ, ನಾವೆಲ್ಲ ಏನು ಅಂದ್ಕೊಳ್ಬೇಕು? ತಂದೆ ತಾಯಿ ಊರಿಂದ, ಮನೆಯಿಂದ, ಆಸ್ಥಾನದಿಂದ, ಅರಮನೆಯಿಂದ ಓಡಿಸ್ಬಿಟ್ರು ಅಂತ ತಾನೇ ಅಂದ್ಕೋಬೇಕು. ರಾಮ ವನವಾಸದಲ್ಲೂ ಖುಷಿಯಾಗೇ ಇದ್ದ, ನಿಮ್ಗೆ ಗೊತ್ತಿದೆಯಾ ಅದು?
ಅವ್ರ ತಮ್ಮನಿಗೆ ಪಟ್ಟಾಭಿಷೇಕ ಆಗ್ತಿದ್ರೆ ನಮ್ಮ ತಮ್ಮನ ಪಟ್ಟಾಭಿಷೇಕ ಬರ್ತದ್ದು ಅಂತಂತೇಳಿ ಕಾಡಲ್ಲಿ ಡ್ಯಾನ್ಸ್ ಮಾಡ್ತಾನಂತೆ. ಒಂದು ಶಾಸ್ತ್ರ ಹೇಳುತ್ತೆ, ಅಲ್ಲ ತಮ್ಮ ಅವನು ರಾಜ ಆಗ್ತಿದ್ದಾನೆ, ನಾನು ಆಗಿಲ್ವಲ್ಲ ಅಣ್ಣ ಅಂತ ದುಃಖ ಪಡದೆ he was feeling happy for him. I mean, see, that's what, maybe pain is inevitable in life, but suffering or being happy is a choice that we all have to make. I think we all made a wrong choices. So ಹಾಗಾಗಿ this is where it comes. ಯಾಕೆ ನಮ್ಗೆ ಆಗ್ತಿಲ್ಲ ಸಂಕಲ್ಪ, ಯಾಕೆ ನಾವು ಕೋರಿದೆಲ್ಲ ಆಗ್ತಿಲ್ಲ ಗೊತ್ತಾ? ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಇನ್ನೂ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಯಾರೋ ಒಬ್ರು ಹೇಳ್ತಾರೆ, ನೀವು ಸಣ್ಣ ಆಗಬೇಕು, ನೀವು ಒಳ್ಳೆ ಬಾಡಿ ಇರಬೇಕು, ನಿಮಗೆ ನೀವು ಆರೋಗ್ಯವಾಗಿ ಇರಬೇಕು ಅಂತಂದರೆ ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು, ವಾಕಿಂಗ್ ಹೋಗಬೇಕು, ಆಮೇಲೆ ಸಾತ್ವಿಕ ಊಟಗಳನ್ನೇ ತಿನ್ನಬೇಕು, ನೀವು ಇನ್ಮೇಲೆ ನಾನ್ ವೆಜಿಟೇರಿಯನ್ ಒಂದು 50 ದಿನ ತಿನ್ನಲಿಕ್ಕಿಲ್ಲ, ಅಥವಾ ನೀವು ಲೇಟಾಗಿ ಎದ್ದೇಳಲಿಕ್ಕಿಲ್ಲ, ನೀವು ಹಾಗೆ ಇರಬೇಕು, ಜಿಮ್ಗೂ ಹೋಗ್ಬೇಕು ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಯಾರೋ ಒಬ್ಬರು ನಿಜವಾಗ್ಲೂ ಸಂಕಲ್ಪ ಇಲ್ಲದೆ ಇರೋರಿಗೆ ಫೋರ್ಸ್ ಮಾಡ್ದಂಗೆ ಇರುತ್ತೆ. ಅಲಾರ್ಮ್ ಹೊಡ್ಕೊಳ್ಬೇಕು 10 ಸಲ, ಆವಾಗಲೇ ಎದ್ದೇಳೋದು. ಅಥವಾ ತಾಯಿನೋ ಇನ್ನೊಬ್ಬರು ಬಂದು ಎದ್ದೇಳೋ, ನೆನ್ನೆ ಹೇಳ್ದಲ್ಲಪ್ಪ 5 ಗಂಟೆಗೆ ಎದ್ದೇಳ್ತೀಯ ಅಂತೇಳಿ ಎದ್ದೇಳೋ 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 ಅಂತ ಎದ್ದೇಳಿಸ್ಬೇಕು. ಹಾಗೂ ಒಂದು ವೇಳೆ ಎದ್ರು ನಾವು ವಾಕಿಂಗ್ ಹೋಗ್ತಿರ್ತೀವಲ್ಲ, ಬೇಜಾರಲ್ಲಿ ಹೋಗ್ತಿರ್ತೀವಿ, ಅಯ್ಯೋ ಇಷ್ಟೊತ್ತಿಗಪ್ಪ ಹೋಗ್ಬೇಕಲ್ಲಪ್ಪ, ಚಳಿ ಬೇರೆ ಆಗ್ತಿದೆ, ಡಂಬಲ್ಸ್ ಮಾಡ್ತಿರ್ತೀವಿ ಜಿಮ್ಮಲ್ಲಿ, ಅದು ಏನು ಬೇಜಾರಲ್ಲಿ, ಅಯ್ಯೋ 10 reps ಅಂತೆ, 1 2 3 ಅಂತಿದ್ರೆ 10 ಹಾಕ್ಬಿಟ್ರೆ ಸಾಕು ಅಂತ ಮಾಡ್ತಿರ್ತೀವಿ. ಎಲ್ಲ ಮಾಡ್ತಿದ್ದೀವಿ, ಬಟ್ ನಿಜವಾಗ್ಲೂ ಸಂತೋಷವಾಗಿ ಮಾಡ್ತಿಲ್ಲ. ಬಿಕಾಸ್ ಇಟ್ ಈಸ್ ಫೋರ್ಸ್ಡ್. ಯಾರೋ ಹೇಳಿದರೆ ಮಾಡಬೇಕು ಅನ್ನೋದಕ್ಕೆ ಮಾಡ್ತಿದ್ದೀವಿ, ಇಟ್ ಈಸ್ ಫೋರ್ಸ್ಡ್. ಅದೇ ಯಾವಾಗ ಸಂಕಲ್ಪ ಅಂದರೆ ಏನು ಗೊತ್ತಾ? ಆನಂದ, ಖುಷಿ. 5 ಗಂಟೆ ಬೆಳಿಗ್ಗೆ ಎದ್ದೇಳ್ತಿದ್ದೀವಿ, ಅಲಾರ್ಮ್ಗಿಂತ ಮುಂಚಿತವಾಗಿ. ತಾಯಿ ಮನೇಲಿರೋರು ಹೇಳಬೇಕು, ಇನ್ನೂ 5 ಗಂಟೆ ಆಗಿಲ್ಲ, 4:15, ಯಾಕೋ ಇಷ್ಟೊತ್ತಿಗೆ ಎದ್ಬಿಟ್ಟಿದ್ಯಾ? ಅಯ್ಯೋ ನಿದ್ದೆನೇ ಬರ್ತಿಲ್ಲ, ಇರಮ್ಮ ಎದ್ದೇಳ್ಬೇಕಮ್ಮ, ಬ್ರಾಹ್ಮಿ ಮುಹೂರ್ತ ಅಮ್ಮ, ಮಾಡ್ಬೇಕಂತ ಸಂಕಲ್ಪ ತೊಗೊಂಡಿದ್ದೀನಮ್ಮ. ನಮ್ಮ ಮನೆಗಳಲ್ಲಿ ಅಂಥ ಸಂಕಲ್ಪ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳ ಮನೇಲಿದ್ರೆ, ಮಕ್ಕಳಿದ್ರೆ, ಅವ್ರು ಓದ್ತಾನೆ ಇರ್ತಾರೆ. ತಂದೆ ತಾಯಿ ಬಂದು ಹೇಳೋದೇನು ಗೊತ್ತಾ ಅವ್ರಿಗೆ? ಸಾಕು ಕಣೋ, ಎಷ್ಟಪ್ಪ ಓದ್ತೀಯ, ಸಾಕ್ಬಿಡೋ. ಅದೇ ಸಂಕಲ್ಪ ಇಲ್ಲದೆ ಇರೋರಿಗೆ, 5 ಗಂಟೆ ಆಯಿತು, ಇನ್ನೂ ಓದಿಲ್ಲ ನೀನು, ಹೇಳ್ದೇನೆ ಓದ್ತೀನಿ ಅಂತಂತೇಳಿ, ಎಕ್ಸಾಮ್ ನಾಳೆ ಇದೆ, ಬರೋ ತಿಂಗಳಿದೆ, ಇನ್ನೂ ಆಟ ಆಡ್ತಿದ್ಯಾ ನೀನು? ನೋಡಿ, ಸಂಕಲ್ಪ ಇಲ್ಲದೆ ಅವ್ರಿಗೆ ಫೋರ್ಸ್ ಮಾಡಬೇಕು, ಸಂಕಲ್ಪ ಇರೋರಿಗೆ ಫೋರ್ಸ್ ಮಾಡೋಂಗಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೆ. ಸಕ್ಸಸ್ಫುಲ್ ಪೀಪಲ್ಗೂ ಅನ್ಸಕ್ಸಸ್ಫುಲ್ ಪೀಪಲ್ಗೆ ಇರೋದಿದೆ. ನಿಮಗೆ ವ್ಯಾಪಾರ ಮಾಡ್ರಿ, ವ್ಯಾಪಾರದಲ್ಲಿ ಹೀಗಿರಬೇಕು ಆಗಿರಬೇಕು ಅಂತ ವಿಶ್ವತಂತ್ರಗಳು ನಾನು ಸ್ಪೆಷಲ್ ವರ್ಕ್ಶಾಪಲ್ಲಿ ಹೇಳ್ಕೊಟ್ಟಿದ್ದೇನೆ. ಮಾರ್ವಾಡಿಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಅವ್ನಿಗೆ ಆಲ್ರೆಡಿ ಸಂಕಲ್ಪ ಒರಿಜಿನಲ್ ಆಗಿದೆ. ಈ ಹೃದಯ ಮತ್ತು ಈ ಮನಸ್ಸು ಎರಡೂ ಒಂದೇ ಆಗಿದೆ. ಈ ಪಂಚೇಂದ್ರಿಯಗಳನ್ನೆಲ್ಲ ಅವನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಅವನಿಗೆ ವ್ಯಾಪಾರದಲ್ಲಿ ಲಾಸ್ ಮಾಡೋಕ್ಕೆ ಗೊತ್ತಿಲ್ಲ, ಅವನಿಗೆ ಕಷ್ಟಕ್ಕೆ ಹೋಗೋಕ್ಕೆ ಗೊತ್ತಿಲ್ಲ, ಸಾಲ ಅಂದರೆ ಗೊತ್ತಿಲ್ಲ. ಈ ಡಸಂಟ್ ನೋ. ಅವ್ನು ನಿಜವಾಗ್ಲೂ ಕ್ಲಾಸ್ ಏನಾದರೂ ಮಾಡಬೇಕು, ಯಾರಾದರೂ ಟ್ಯೂಷನ್ ತೊಗೊಳ್ಬೇಕು, ಲಾಸ್ಗೆ ಹೋಗೋದು ಹೆಂಗಂತ ಹೇಳ್ಕೊಡ್ತೀನಿ ಬನ್ನಿ ಅಂತ ಅವ್ನು ಕಲಿಬೇಕೇನೋ ಗೊತ್ತಿಲ್ಲ. ಅವ್ನು ದುಡ್ಡು ಎಲ್ಲಿಡಬೇಕು, ನಾವು ಕಲಿಬೇಕು, ಅವ್ನು ಕಲಿಯೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಟ್ ಕಮ್ಸ್ ಟು ಒನ್ಲಿ ಪೀಪಲ್ ದೋಸ್ ಹ್ಯಾವ್ ಸಂಕಲ್ಪ. ವಿಶ್ ಇರೋರ್ಗಲ್ಲ. ವಿಶ್ ಅಂದರೆ ಏನು ಗೊತ್ತಾ? ಇಚ್ಛೆ. ಅವನಿಗೆ ಗೊತ್ತಿರಲ್ಲ ಅವನ ವಿಶ್. ಈಗ ಹೇಳ್ತಾರೆ ನೋಡಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದಲ್ಲೆಲ್ಲ ನಾವು ಆಗಾಗಬೇಕು ಹೀಗಾಗಬೇಕು ಅಂತ ಅಂದ್ಕೊಳ್ತೀವಲ್ವಾ? ಅದು ಸಂಕಲ್ಪಗಳೆಲ್ಲ, ಕೇವಲ ಒಂದು ಬಯಕೆ. ಅದಕ್ಕೋಸ್ಕರ ಅದಕ್ಕೆ ಶಕ್ತಿ ಇಲ್ಲ, ಆಯಸ್ ಕಮ್ಮಿ ಬಯಕೆಗೆ. ಅದಕ್ಕೆ ಜನವರಿ 1ನೇ ತಾರೀಕು ಅಂದ್ಕೊಳ್ತೀವಿ, 5ನೇ ತಾರೀಕು ಒಳಗಡೆ 95% ಅಷ್ಟು ನಾವು ಬಿಟ್ಬಿಟ್ಟಿರ್ತೀವಿ. ಇನ್ನು 15ನೇ ತಾರೀಕು ಜನವರಿ ಮುಗಿಯೋ ಹೊತ್ತಿಗೆ ಯಥಾ ಪ್ರಕಾರ ಮೊದಲೇಗಿದ್ದು ಅದಕ್ಕಿಂತ ವರ್ಸ್ಟ್ ಆಗಿರ್ತೀವಿ. ಕುಡಿಯೋದು ಬಿಡ್ತೀವಿ ಅಂದ್ಕೊಳ್ತೀವ, ಇನ್ನು 2 ಡಬಲ್ ಅಷ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮರ್ತೋಗ್ಬಿಡ್ತು. ಬೈಕೆ ಅಷ್ಟೇ ಅಲ್ವಾ ಅದು. ಸೊ ಎವ್ರಿ ವಿಶ್ ವಿಲ್ ನಾಟ್ ಗೆಟ್ ಫುಲ್ಫಿಲ್ಡ್, ಬಟ್ ಎವ್ರಿ ಸಂಕಲ್ಪ, ಬಿಕಾಸ್ ಅದು ದೃಢ ನಿರ್ಧಾರ, ದೃಢ ಶಪಥ. ನಾನು ನನಗೆ ಮಾಡುವ ಪ್ರಮಾಣ ಅದು. ಇದು ನಾನು ಎದ್ದೇಳ್ತೀನಿ ಅಂದರೆ ಎದ್ದೇ ಹೇಳ್ತೀನಿ. ನಾನು ಶ್ರೀಮಂತ ಆಗ್ತೀನಿ ಅಂದರೆ ಹಾಗೆ ಆಗ್ತಾನೆ. ಈ ಕಾರ್ ತೆಗಿತೀನಿ ಅಂದರೆ ತೆಗಿತೇನೆ. ಈ ಜಮೀನು ತೆಗಿತೀನಿ ಅಂದರೆ ತೆಗಿತೇನೆ. ಮನೆ ಕಟ್ತೀನಿ ಅಂದರೆ ಕಟ್ತೇನೆ. ಯಾಕಂದರೆ ಯಾವಾಗ ನಾವು ಈ ರೀತಿ ಶಪಥ ಮಾಡ್ತೀವೋ ಅದು ಮಾತ್ರ ಸಂಕಲ್ಪ ಆಗುವಂಥದ್ದು. ಸಂಕಲ್ಪಗಳು ಎಲ್ಲವೂ ಈಡೇರುತ್ತೆ. ಬಿಕಾಸ್ ಸಂಕಲ್ಪದಲ್ಲಿ ಬ್ರಹ್ಮ ಇದ್ದಾನೆ, ಸಂಕಲ್ಪದಲ್ಲಿ ಯೂನಿವರ್ಸ್ ಇದೆ. ಸಂಕಲ್ಪ ಇರೋರು ಬರೀ ನಿದ್ದೆ ಮಾಡಲ್ಲ.